ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ಈ ವಿಡಿಯೋನಲ್ಲಿ ಮುಖದಲ್ಲಿರುವ ರಂಧ್ರಗಳನ್ನ ಓಪನ್ ಆಗಿರೋವಂಥ ತೂತು ರಂಧ್ರಗಳನ್ನ ಕಡಿಮೆ ಮಾಡೋದಕ್ಕೆ ಕೆಲವೊಂದು ವಿಧಾನಗಳುಂಟು. ಅದು ಏನು ಅಂತ ಹೇಳಿ ತಿಳಿಯೋಣ. ನಾನು ತಿಳಿಸ್ಕೊಡುವಂಥ ಮನೆಮದ್ದುಗಳು ಡೈಲಿ ನಾವು ಯೂಸ್ ಮಾಡುವಂಥ ಅಡುಗೆ ಮನೆಯಲ್ಲೇ ಯೂಸ್ ಮಾಡುವಂಥ ನಮಗೆ ಈಸಿಯಾಗಿ ಸಿಗುವಂಥ ಪದಾರ್ಥಗಳಾಗಿದೆ. ಈ ನಾವು ತೆರೆದ ರಂಧ್ರಗಳನ್ನ ಕಂಪ್ಲೀಟಾಗಿ ಹೋಗಲಾಡಿಸೋದಕ್ಕಂತೂ ಆಗೋದೇ ಇಲ್ಲ. ಅದನ್ನು ಕಡಿಮೆ ಮಾಡಬಹುದು. ವಯಸ್ಸಾದ ಮೇಲೆ ಅಥವಾ ಪಿಂಪಲ್ಸ್ ಬಂದು ಕಲೆ ಉಳ್ಕೊಂಡ್ಮೇಲೆ ಈ ತೈಲ ಉತ್ಪಾದನೆ ನಮ್ಮ ಮುಖದಲ್ಲೇ ನ್ಯಾಚುರಲ್ ಆಗಿ ತೈಲ ಉತ್ಪಾದನೆ ಆಗುತ್ತೆ. ಈ ಒಂದು ರೀಸನ್ನಿಂದ ಈ ರಂಧ್ರಗಳು ಬರೋದಕ್ಕೆ ಕಾರಣ ಆಗುತ್ತೆ. ಇದನ್ನು ನಾವು ಕಂಪ್ಲೀಟಾಗಿ ಅಂದರೆ ಫುಲ್ಲು ಏನೂ ಇಲ್ಲ ನೈಸಾಗಿ ಮಾಡೋದಕ್ಕಂತೂ ಆಗೋಲ್ಲ. ಫೇಸ್ನ ನಾವು ಅದನ್ನು ಕಡಿಮೆ ಮಾಡ್ತಾ ಬರಬಹುದು. ಮನೇಲಿರುವಂಥ ವಸ್ತುಗಳನ್ನ ಮೊದಲಿಗೆ ಮೊಟ್ಟೆ ಬಿಳಿ ಭಾಗ, ಈ ಮೊಟ್ಟೆಯ ಬಿಳಿ ಭಾಗವನ್ನು ನಾವು ಮುಖಕ್ಕೆ ಅಪ್ಲೈ ಮಾಡಿ 10ರಿಂದ 15 ನಿಮಿಷದವರೆಗೂ ಅದನ್ನು ಡ್ರೈ ಆಗೋದಕ್ಕೆ ಬಿಡಬೇಕು. ನಂತರ ಅದನ್ನು ಟಿಶ್ಯೂ ಪೇಪರ್ನಿಂದ ಒರೆಸೋದಾಗಿರ್ಬೋದು ಅಥವಾ ನೀರಿಂದ ತೊಳೆಯೋದಾಗಿರ್ಬೋದು ಮಾಡಬಹುದು. ಇದನ್ನು ವಾರದಲ್ಲಿ 2ರಿಂದ 3 ಸಲ ಆದರೂ ಮಾಡಿ. ಇನ್ನೊಂದು ಸಕ್ಕರೆ ಮತ್ತು ಕಾಫಿ ಪುಡಿ. ಈ ಸಕ್ಕರೆ ಮತ್ತು ಕಾಫಿ ಪುಡಿ ಈ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಚರ್ಮದ ಮೇಲೆ ಹಚ್ಚೋದ್ರಿಂದ ರಂಧ್ರನೂ ಸಹ ಕಡಿಮೆ ಆಗುತ್ತೆ ಮತ್ತು ಸತ್ತ ಚರ್ಮದ ಕೋಶ ಏನಿದೆ ಅದು ಸಹ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಮೂರನೇದು ಓಟ್ಸ್. ಈ ಓಟ್ಸನ್ನು ನಾವು ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಆ ಪುಡಿಗೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಪೇಸ್ಟ್ ರೀತಿ ಮಾಡಿಕೊಂಡು ಅದನ್ನು ಸಹ ನಾವು ಅಪ್ಲೈ ಮಾಡಿ 20ರಿಂದ 30 ನಿಮಿಷ ಬಿಟ್ಟು ಡ್ರೈ ಆದ ನಂತರನೇ ಅದನ್ನು ನಾವು ನಿಧಾನವಾಗಿ ಟಿಶ್ಯೂ ಪೇಪರ್ ಅಥವಾ ನೀರಿಂದ ವಾಶ್ ಮಾಡಬೇಕಾಗತ್ತೆ. ನಂತರ ಸಕ್ಕರೆಯ ಸ್ಕ್ರಬ್ಬು. ಸಕ್ಕರೆ ನಮ್ಮ ಚರ್ಮವನ್ನು ಎಫೋಲಿಯೇಟ್ ಮಾಡುತ್ತೆ. ಈ ರಂಧ್ರಗಳಿಂದ ಹೆಚ್ಚುವರಿ ಎಣ್ಣೆ ಇರೋದ್ರಿಂದ ಅದು ಎಕ್ಸ್ಟ್ರಾ ಏನಿರುತ್ತೆ ಆ ಎಣ್ಣೆ ಅದನ್ನೆಲ್ಲ ಹೊರ ಹಾಕುತ್ತೆ ಸಕ್ಕರೆಯ ಸ್ಕ್ರಬ್ನ ಮಾಡೋದ್ರಿಂದ. ಮತ್ತು ಟೊಮೊಟೊ ಸ್ಕ್ರಬ್. ಈ ಟೊಮೊಟೊಗೆ ನಾವು ಸಕ್ಕರೆಯನ್ನು ಹಾಕಿ ಸ್ಕ್ರಬ್ ಮಾಡೋದ್ರಿಂದ ಮುಖದಲ್ಲಿ ಇರೋವಂಥ ಎಣ್ಣೆಯನ್ನು ಹೊರ ಹಾಕುತ್ತೆ ಮತ್ತು ಚರ್ಮವನ್ನು ಬಿಗಿಗೊಳಿಸುತ್ತೆ ಮತ್ತು ದೊಡ್ಡ ರಂಧ್ರಗಳನ್ನ ಕಡಿಮೆ ಮಾಡ್ತಾ ಬರುತ್ತೆ. ಮತ್ತು ಪಪಾಯಿ ಹಣ್ಣು. ಈ ಪಪಾಯಿ ಹಣ್ಣು ಸಹ ಚರ್ಮದ ಟೋನ್ ಬಿಗಿಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಎಕ್ಸ್ಟ್ರಾ ಕಲ್ಮಶಗಳನ್ನ ಸಹ ಹೊರ ಹಾಕುತ್ತೆ. ಈ ರಂಧ್ರಗಳನ್ನ ಏನಿರುತ್ತೆ ಅದನ್ನು ನಿಧಾನವಾಗಿ ಹೊರ ಹಾಕುತ್ತೆ. ಮತ್ತು ಕಡಲೆ ಹಿಟ್ಟು. ನಾವು ದಿನನಿತ್ಯ ಸೋಪಿನ ಬದಲಾಗಿ ಕಡಲೆ ಹಿಟ್ಟನ್ನು ನಾವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಕ್ರಮೇಣ ಮುಖದಲ್ಲಿರುವಂತಹ ರಂಧ್ರಗಳು ಕಡಿಮೆ ಆಗುತ್ತೆ. ಕೇಳಿದ್ರಲ್ಲ, ಇದಿಷ್ಟು ಮನೆಮದ್ದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಮೊಟ್ಟೆ ಆಗಿರಬಹುದು, ಸಕ್ಕರೆ ಆಗಿರಬಹುದು, ಕಾಫಿ ಪುಡಿ, ಟೊಮೆಟೊ, ಇವೆಲ್ಲ ಕಡಲೆ ಹಿಟ್ಟು ಇವೆಲ್ಲ ಮನೇಲಂತೂ ನಾವು ಯೂಸ್ ಮಾಡೇ ಮಾಡ್ತೀವಿ. ಇದನ್ನು ನಾವು ಪ್ರತಿನಿತ್ಯ ಉಪಯೋಗ ಮಾಡೋದ್ರಿಂದ ನಮ್ಮ ಚರ್ಮದ ಕಾಂತಿಯನ್ನು ಸಹ ಕಾಪಾಡ್ಕೊಳ್ಬಹುದು. ರಂಧ್ರ ಏನಿರುತ್ತೆ ಅದನ್ನು ಕ್ರಮೇಣ ಕಡಿಮೆ ಮಾಡ್ತಾನೂ ಸಹ ಬರಬಹುದು. ಇದಿಷ್ಟು ಮುಖದ ತೆರೆದ ರಂಧ್ರವನ್ನು ಕಡಿಮೆ ಮಾಡುವಂಥ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.